ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮನರೇಗಾ ಬಚಾವ್ ಆಂದೋಲನವನ್ನ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಮಿಕ ವರ್ಗದೊಂದಿಗೆ ಐಕ್ಯತೆಯನ್ನ ವ್ಯಕ್ತಪಡಿಸುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಇತರೆ ನಾಯಕರು ತಲೆಯ ಮೇಲೆ ಮಣ್ಣಿನ ಕೊಡೆ ಹೊತ್ತು ಪ್ರತೀಕಾತ್ಮಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಆಂದೋಲನದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಸಾವಿರಾರು ಜನರು ಭಾಗವಹಿಸಿ ಗ್ರಾಮೀಣ ಉದ್ಯೋಗ ಹಕ್ಕುಗಳ ರಕ್ಷಣೆಗೆ ಒಗ್ಗಟ್ಟಿನ ಸಂದೇಶ ನೀಡಿದರು. ನಂತರ ಮಾತನಾಡಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಉಸ್ತುವಾರಿ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಮನರೇಗಾ ಯೋಜನೆಯನ್ನ ದುರ್ಬಲಗೊಳಿಸುವುದು ಕಾಂಗ್ರೆಸ್ ವಿರುದ್ಧದ ಕ್ರಮವಲ್ಲ. ದೇಶದ ಕೋಟ್ಯಾಂತರ ಬಡ ಕುಟುಂಬಗಳ ಉದ್ಯೋಗ ಹಕ್ಕಿನ ಮೇಲೆ ನಡೆಯುತ್ತಿರುವ ನೇರ ದಾಳಿ ಎಂದು ಆರೋಪಿಸಿದರು. ಮಹಾತ್ಮ ಗಾಂಧಿ ಅವರ ಹೆಸರಿನೊಂದಿಗೆ ಸಂಬಂಧಿಸಿದ ಈ ಯೋಜನೆಯಲ್ಲಿ ಬದಲಾವಣೆ ತರುವುದು ಅವರ ಆದರ್ಶಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಹೊಸ ನೀತಿಯಡಿ ಅಧಿಕಾರಿಗಳನ್ನ ಕೇಂದ್ರದ ಬಳಿ ಕೇಂದ್ರೀಕರಿಸಿ ದೆಹಲಿಯಲ್ಲಿ ಕುಳಿತು ಯಾರಿಗೆ ಕೆಲಸ ನೀಡಬೇಕು ಎಂಬುದನ್ನು ನಿರ್ಧರಿಸುವ ಕ್ರಮ ಗ್ರಾಮಗಳ ನೈಜ ಅಗತ್ಯಗಳನ್ನು ನಿರ್ಲಕ್ಷಿಸುವಂತಾಗಿದೆ ಎಂದು ಟೀಕಿಸಿದರು. ಗ್ರಾಮೀಣ ಬಡವರ ಮಾನ್ಯತೆಯುತ ಉದ್ಯೋಗ ಹಾಗೂ ಹಕ್ಕುಗಳ ರಕ್ಷಣೆಗೆ ಕಾಂಗ್ರೆಸ್ ಹೋರಾಟ ಮುಂದುವರಿಯಲಿದೆ ಎಂದು ನಾಯಕರು ಸ್ಪಷ್ಟಪಡಿಸಿದರು. ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮನ್ರೇಗಾವನ್ನ ರದ್ದು ಮಾಡಿ ಆ ಜಾಗದಲ್ಲಿ ವಿಬಿಜಿ ರಾಮ್ಜಿ ಗ್ರಾಮೀಣ ಕಾಯ್ದೆಯನ್ನ ಜಾರಿ ಮಾಡಿದೆ. ಈ ಮನ್ರೇಗಾ ಕಾಯ್ದೆಯನ್ನ ರದ್ದು ಮಾಡಬೇಕಾದಂತ ಅಗತ್ಯ ಇರಲಿಲ್ಲ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ ಈ ಕಾಯ್ದೆ ಜಾರಿಯಾಯಿತು. ಉದ್ದೇಶ ಏನಪ್ಪಾ ಅಂತಂದ್ರೆ, ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ, ಆದಿವಾಸಿಗಳಿಗೆ, ಸಣ್ಣ ರೈತರಿಗೆ, ಹೆಣ್ಮಕ್ಕಳಿಗೆ ಉದ್ಯೋಗವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾಯ್ದೆಯನ್ನು ಜಾರಿಗೆ ತಗೊಬಂದದ್ದು. ಮನ್ರೇಗಾ ಕಾಯ್ದೆಯಲ್ಲಿ 12 ಕೋಟಿ 16 ಲಕ್ಷ ಕೆಲಸಗಾರರು ಕೆಲಸವನ್ನ ಪಡ್ಕೊಳ್ತಾ ಇದ್ರು. ಇದರಲ್ಲಿ ವಿಶೇಷವಾಗಿ ಇವತ್ತು ಹೆಣ್ಮಕ್ಳೇ ಜಾಸ್ತಿ, ಸುಮಾರು 53% ಹೆಣ್ಮಕ್ಳು ಉದ್ಯೋಗವನ್ನ ಪಡ್ಕೊತಾ ಇದ್ರು, ಕಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ಕಾಯ್ದೆ ಜಾರಿಯಲ್ಲಿತ್ತು ಮನ್ರೇಗಾ ಕಾಯ್ದೆ. ಮಹಾತ್ಮ ಗಾಂಧೀಜಿಯವರ ಹೆಸರು ಇವತ್ತು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಮಾಡಿದ್ದು ಬಂಧುಗಳ ಇವತ್ತೇನಾಗಿದೆ, ಆ ಒಂದು ಯೋಜನೆಯಿಂದ ಕೆಲಸ ಮಾಡುವಂತ ದೃಷ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದೆ, ರೈತ ಮಹಿಳೆಯರಿಗೆ, ರೈತರಿಗೆ ತಮ್ಮ ಜಮೀನಲ್ಲಿ ಬೆಳೆ ಬೆಳ್ಕೊಳ್ಳಿಕ್ಕೆ ಈಗ ಆ महात्मा गांधी महात्माकांक्षी योजನೆಯನ್ನು अपने और अपने परिवार के लिए काम मांग सकता है, ये कानून में गारंटी कांग्रेस ने लिख कर दी. ಇವತ್ತು ಇದೆ. बीजेपी तब भी चाहती थी कि गरीब मजदूर को यह अधिकार न मिले, पर उस समय कांग्रेस पार्टी की सरकार ने महात्मा गांधी रोजगार गारंटी कानून बनाया और इस देश के हर गरीब को, दलित को, पिछड़े को, आदिवासी को, अल्पसंख्यक को, गरीब सामान्य वर्गों के गरीब को ये जिम्मेवारी दी, ये गारंटी दी कि वो कभी भी सरकार से काम और सरकार को देना पड़ेगा. गांधी रोजगार गारंटी कानून को बीजेपी और जनता दल ने खत्म क्यों किया? प्रश्न ಮಾಡಬೇಕು. दोस्तों, इस देश में 11 करोड़ मजदूर हैं, उनका परिवार मिलाओ तो वो संख्या 55 करोड़ यानी 55 करोड़ है. ಬಂಧುಗಳ ಇವತ್ತು ಈ ದೇಶದಲ್ಲಿ
ನರೇಗಾ ಆಧಾರದ ಮೇಲೆ 11 ಕೋಟಿ ಕುಟುಂಬಗಳು ದುಡಿತಾ ಇದಾವ್ರೆ. ಅವರ ಕುಟುಂಬದ ಸದಸ್ಯರುಗಳನ್ನೆಲ್ಲರನ್ನೂ ಕೂಡ ಸೇರಿಸಿಕೊಂಡ್ರೆ बीजेपी और जनता दल 55 करोड़ 55 करोड़ लोगों की रोजी और रोटी और उनके पेट पर लात क्यों मार रहे हैं? बच्चे मजदूरी का अधिकार क्यों छीनना चाहते हैं? ಇವತ್ತವರು ಪರಿಶಿಷ್ಟ ಜಾತಿಯ ಪರಿಶಿಷ್ಟದ ವರ್ಗದ ಜನರಿಂದ ಅವರ ಅನ್ನದ ತುತ್ತನ್ನ ದುಡಿಯಂತ ಹಕ್ಕನ್ನ ಯಾಕೆ ಕಿತ್ಕೋತಾರೆ ಅಂತ ಹೇಳಿ ಪ್ರಶ್ನೆ ಮಾಡಬೇಕು ಬಂಧುಗಳೇ. वो पिछड़ों और आदिवासियों से उनके काम का अधिकार क्यों छीनना चाहते हैं? वो हिंदू हो, मुस्लिम हो, सिख हो, ईसाई हो, वो उनसे रोजी रोटी कमाने का और सरकार से अधिकार से काम मांगने का अधिकार